ಹೌದು, 11 ಗಂಟೆ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಬಜೆಟ್ ಅನ್ನ ಮಂಡಿಸಲಿದ್ದಾರೆ. ಈಗ ಪ್ರಕ್ರಿಯೆಗಳು ಸಂಪ್ರದಾಯಗಳನ್ನ ಪಾಲಿಸುವಂತ ಸಂದರ್ಭ ಏನು, ರಾಷ್ಟ್ರಪತಿ ಅವರನ್ನ ಹೋಗಿ ಭೇಟಿ ಮಾಡ್ತಾರೆ, ಅವರಿಂದ ಒಪ್ಪಿಗೆಯನ್ನ ಪಡ್ಕೊಳ್ತಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿ ಆಗಿದೆ. ಈಗ ವಿತ್ತ ಸಚಿವರು ಭೇಟಿ ಆಗಿದ್ದಾರೆ. ರಾಷ್ಟ್ರಪತಿಗಳ ಒಪ್ಪಿಗೆಯನ್ನ ಈ ಬಾರಿಯ ಆಯವ್ಯಯಕ್ಕೆ ಸಂಬಂಧಪಟ್ಟಾಗೆ ಪಡ್ಕೊಂಡಿದ್ದಾರೆ. ಸಹಜವಾಗಿ ಒಂದು ಸಿಹಿ ತಿನ್ನಿಸ್ತಾರೆ ರಾಷ್ಟ್ರಪತಿ ಅವರು ಇಂಥ ಸಂದರ್ಭದಲ್ಲಿ. ಅದೆಲ್ಲ ಸಂಪ್ರದಾಯಗಳು ಕೂಡ ಯಥಾ ಪ್ರಕಾರವಾಗಿ ನಡ್ಕೊಂಡ್ ಬರುವಂಥದ್ದು. ಸೊ ಆ ಪ್ರಕ್ರಿಯೆ ಆಗ್ತಾ ಇರುವಂಥದ್ದು ನಾವು ನೋಡ್ತಾ ಇದೀವಿ. ಹಣಕಾಸು ಇಲಾಖೆಗೆ ಸಂಬಂಧಪಟ್ಟ ಹಾಗೆನ ಇತರ ರಾಜ್ಯ ಖಾತೆ ಸಚಿವರು ಹಾಗೆ ಅಧಿಕಾರಿಗಳು ಅವ್ರನ್ನೆಲ್ಲರನ್ನೂ ಇವತ್ತು ಕರ್ಕೊಂಡು ಹೋಗಿ ರಾಷ್ಟ್ರಪತಿ ಭವನಕ್ಕೆ ಹೋಗಿ ದ್ರೌಪದಿ ಮುರ್ಮು ಅವರಿಂದ ಒಪ್ಪಿಗೆಯನ್ನ ಪಡ್ಕೊಂಡಿರುವಂತಹ ಸಂದರ್ಭ. ಅದಾದ ನಂತರದಲ್ಲಿ ಸಂಪುಟದ ಅನುಮೋದನೆಯೂ ಕೂಡ ಬೇಕಾಗುತ್ತೆ. ಕೇಂದ್ರ ಸಂಪುಟದ ಅನುಮೋದನೆ, ಆ ಪ್ರಕ್ರಿಯೆ ಕೂಡ ಯಥಾ ಪ್ರಕಾರವಾಗಿ ನಡೆಯುತ್ತೆ. ಅದೆಲ್ಲವೂ ಕೂಡ ನಿಗದಿಯಂತೆ ಇಂತಿಷ್ಟು ಸಮಯದೊಳಗೆ ಆಗುತ್ತೆ. 11 ಗಂಟೆ ಸಂದರ್ಭದಲ್ಲಿ ಬಜೆಟ್ ಮಂಡಿಸುವಂತ ಪ್ರಕ್ರಿಯೆಯು ಆರಂಭ ಆಗ್ತಾ ಹೋಗುತ್ತೆ. ಆಮೇಲೆ ವಿಶೇಷವಾಗಿ ಈ ಬಾರಿ ದ್ರೌಪದಿ ಮುರ್ಮು ಅವರು ಬಹುಶಃ ಯಾರಿಗೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಒಂದು ಕಂಗ್ರಾಚ್ಯುಲೇಟ್ ಮಾಡೋದಕ್ಕೆ ಕೆಲ ಸಂಗತಿಗಳಿದೆ. ಅದೇನು ಅಂತಂದ್ರೆ ಈಗ ತಾನೇ ಹೇಳಿದಾಗೆ ಸತತ 7ನೇ ಬಾರಿಗೆ ಅವರು ಬಜೆಟ್ ಅನ್ನ ಮಂಡಿಸ್ತಾ ಇರುವಂಥದ್ದು. ಮೊರಾರ್ಜಿ ದೇಸಾಯಿ ಅವರು ಸತತ 6 ಬಾರಿ ಅವರು ಬಜೆಟ್ ಅನ್ನ ಮಂಡಿಸಿದ್ರು. ಹಿಂದೆ ನೆಹರು ಸಂದರ್ಭದ ಅಧಿಕಾರದ ಸಂದರ್ಭದಲ್ಲಿ ಆಗಿರ್ಬೋದು, ಆಮೇಲೆ ಶಾಸ್ತ್ರಿಜಿ ಅವರ ಅಧಿಕಾರದ ಸಂದರ್ಭದಲ್ಲಿ ಅವರು ಸತತ 6 ಬಜೆಟ್ಗಳನ್ನ ಮಂಡಿಸಿದಂತ ಹೆಗ್ಗಳಿಕೆ ಇದೆ. ಆಮೇಲೆ ಹಾಗಂತ ನಿರ್ಮಲಾ ಸೀತಾರಾಮನ್ ಅವರೇ ಅತಿ ಹೆಚ್ಚು ಬಜೆಟ್ ಅನ್ನ ಮಂಡಿಸಿದಂಥದ್ದಲ್ಲ. ಅಗೇನ್ ಅದು ಈಗ ನಾನು ಈಗ ತಾನೇ ಹೇಳಿದಾಗೆ ಸುಮಾರು 10 ಬಜೆಟ್ ಅನ್ನ ಮಂಡಿಸಿರುವಂತದ್ದು ಸಾಧನೆ ಅದು ಮೊರಾರ್ಜಿ ದೇಸಾಯಿ ಅವರದು. 9 ಬಜೆಟ್ ಅನ್ನ ಮಂಡಿಸಿರುವಂತಹ ಸಾಧನೆ ಪಿ ಚಿದಂಬರಂ ಅವರದು. ಈ ಬಾರಿ ಬಹುಶಃ ಆ ದಾಖಲೆಯನ್ನು ಮುರಿಯೋದಕ್ಕೂ ಅವಕಾಶ ಇದೆ, ಇವರೇ ವಿತ್ತ ಸಚಿವೆಯಾಗಿ ಮುಂದುವರೆದ್ರೆ ಈ ಬಾರಿಯ ಮೋದಿ ಗವರ್ಮೆಂಟ್ ಅಲ್ಲಿ. ಬಟ್ ಅಗೈನ್ ಇದೊಂದು ಸಮ್ಮಿಶ್ರ ಸರ್ಕಾರದ ರೂಪದಲ್ಲಿ ಇರುವಂತಹ ಕಾರಣಕ್ಕೆ ಗೊತ್ತಿಲ್ಲ ಮುಂದೆ ಏನೇನು ಬೆಳವಣಿಗೆಗಳಾಗುತ್ತೆ ಅಂತೇಳಿ. ಬಟ್ ಇಂತಹದೊಂದು ನಾನು ಈಗ ತಾನೇ ಹೇಳಿದಾಗೆ ಅವರ ಮುಡಿಗೆ ಮತ್ತೊಂದು ಗರಿ, ಅದು 7ನೇ ಬಜೆಟ್ ಅನ್ನ ಸತತವಾಗಿ ಅವರು ಮಂಡಿಸ್ತಾ ಇದ್ದಾರೆ ಅನ್ನುವಂಥದ್ದು. ಆಮೇಲೆ ಹಾಗಂತ ಅವರ ಈ ಹಾದಿ ಏನು ಬಹಳ ಸುಲಭವಾಗಿರುವಂಥದ್ದೇನಲ್ಲ. ಇಡೀ ಪ್ರಪಂಚ ಅಥವಾ ಇಡೀ ವಿಶ್ವ ಈ ಕೋವಿಡ್ ನಂತ ಸಂಕಷ್ಟದ ಸಂದರ್ಭದಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಪರಿಣಾಮಕಾರಿಯಾಗಿ ಅವರು ಬ್ಯಾಲೆನ್ಸ್ ಮಾಡುವಂತ ನಿಟ್ಟಿನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಯಶಸ್ವಿ ಆಗಿದ್ದಾರೆ ಅಂತಾನೆ ಅದನ್ನು ವಿಶ್ಲೇಷಿಸಲಾಗ್ತಾ ಇದೆ. ಸೊ ಈ ಕಾರಣಕ್ಕಾಗಿನೇ ನಿರ್ಮಲಾ ಸೀತಾರಾಮನ್ ಅವರನ್ನ ಈ ಬಾರಿಯೂ ಅಂದ್ರೆ ಮೋದಿ ಅವರ 3ನೇ ಸರ್ಕಾರದ ಅವಧಿಯಲ್ಲಿಯೂ ಕೂಡ ಅವರನ್ನೇ ವಿತ್ತ ಸಚಿವೆಯಾಗಿ ಮುಂದುವರಿಸಿರುವಂತಹ ಸಂದರ್ಭ. ಸೊ ಅವರೀಗ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿದ್ದಾರೆ. ಅದಾದ ನಂತರದಲ್ಲಿ ಈಗ ಅವರು ಬಜೆಟ್ ಅನ್ನು ಮಂಡಿಸುವಂತ ನಿಟ್ಟಿನ ಇತರ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸೋರಿದ್ದಾರೆ. ಹಾಗೆ ಇಲ್ಲಿ ರಾಜ್ಯದ ಪ್ರತಿನಿಧಿಸ್ತಾ ಇರುವಂತಹ ಸಂಸದರು, ಸಚಿವರು ಪ್ರಹ್ಲಾದ್ ಜೋಶಿ ಅವರು ಕೂಡ ಇದೀಗ ಸಂಸತ್ ಕಡೆಗೆ ಬರ್ತಾ ಇರುವಂತದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ.